ನನ್ನ ಸೊಸೆ ಮಾಡಿರ್ತಕ್ಕಂಥ ಮೊದಲನೇ ವಿಡಿಯೋ, ನನ್ನ ಸೊಸೆ ಮಾಡಿರ್ತಕ್ಕಂಥ ಚಿಕ್ಕನಲ್ಲಿ ಚಿತ್ರಾನ್ನ ನೋಡ್ತಾ ನಾವು ಇವತ್ತು ರೊಳ್ಳೆ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ನಮ್ಮ ರಿಲೇಷನ್ ತಲೆ ಕೂದಲು ತೆಗೆಸ್ತಾರೆ. ಆ ಪ್ರೋಗ್ರಾಮ್ಗೆ ನಾನು ಕೂಡ ಹೊರಡ್ತಾ ಇದ್ದೀನಿ. ಈ ಒಂದು ಪ್ರೋಗ್ರಾಮ್ಗೆ ಹೊರಡುವ ಮುನ್ನ ಈ ವಿಡಿಯೋಕ್ಕೆ ಮೊದಲನೇ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ಮಳೆ ಬರ್ತಿತ್ತು. ಸೊ ಹಾಗಾಗಿ ನಾವು ಹೊರಗಡೆ ಬಂದಿದ್ದೆ. ಆ ದುಂಡು ಗಿಡದಲ್ಲಿ ನೀರು ಮಳೆ ಬರ್ತಿತ್ತು. ಸೊ ಅದಕ್ಕೆ ನೋಡ್ಕೊಬರಕ್ಕೆ ಬಂದಿದ್ದೆ. ನೋಡಿ ಸ್ನೇಹಿತರೆ, ಈ ಥರ ಮಳೆ ಬರ್ತದೆ. ಚಿತ್ರಾನ್ನ ಮಾಡ್ತಿದ್ದೀರಾ? ಚಿಪ್ನಾಗ ಅಡಿಗೆ ಮಾಡೋದು ಹೌದು. ಎಲ್ಲ ಇತ್ಲ ನೋಡ್ರ, ಏನ್ ಮಾಡ್ತೀರ ಅದ ಅಡಿಗೆ? ನೀನೇನ್ ಮಾಡ್ತಿದೀಯಲ್ಲ? ಅದೇನ್ ಹಾಕ್ತಿರೋದು? ಇನ್ನ ಏನೇನ್ ಹಾಕಿದ್ದೀರಾ? ತೊಟ್ಟು ಕೀಳಲು ಸೂರ್ಯ ಏನೇ ಏನ ಅದು? ಐಸ್ ಕ್ಯಾಂಡಿ. ಇದು ಚಿತ್ರಾನ್ನ. ಚೆನ್ನಾಯ್ತಾ ಚಿತ್ರಾನ್ನ? ಚಿತ್ರಾನ್ನ ಚೆನ್ನಾಗಿ ಮಾಡಿದ್ದೀರೇನ ಶಿಲ್ಪ? ಒಲೆ ಎತ್ಕೊಂಡೈತಿ ನೋಡೋಣ, ಇಲ್ಲಿ ತೋರಿಸಿ. ಹತ್ಕೊಂಡೈತಿ, ಕೆಟ್ಟಿದ್ದಂಗೆ ಐತಿ ನೋಡೋಣ. ಇಲ್ಲಿ ಹೆಸ್ರೇನು? ಅವನ ಹೆಸ್ರೇನು? ಚಿತ್ರಾನ್ನ ಚೆನ್ನಾಗೈತೇನಲ್ಲ? ಹಾಂ, ಮತ್ತೆ ಏನು ತಿಂತೀರದು ನೀನು? ಐಸ್ ಕ್ಯಾಂಡಿ. ಏನೇನು ಹಾಕಿರೋದು ನೀನು? ಅದಕ್ಕೆ ಎಣ್ಣೆ, ಮೆಣಸಿಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕಡಲೆಕಾಯಿ, ಅನ್ನ ಹಾಕಿ ಮಿಕ್ಸ್ ಮಾಡಿದೀಯ. ಅದು ಚಿತ್ರಾನ್ನ ಆಯ್ತು. ಹಂಗೆ ಕಾಯಿನೂ ಹಾಕಿದೀಯೇನು ಚಿಪ್ನಾಗೆ? ಚಿಪ್ನಲ್ಲಿ ಚಿತ್ರಾನ್ನ ಮಾಡಿರೋ ತಿಂಡಿ ತಿನ್ಲಿಲ್ಲ. ಮನೇಲೆ ಸ್ವಲ್ಪ ಚಿತ್ರಾನ್ನ ಮಾಡಿದ್ರು. ಚಿತ್ರಾನ್ನ ತಿನ್ಕೊಂಡು ಬೈಕ್ ಹಾಕೊಂಡು ಸೀದಾ ಜಿಯೋ ಪೆಟ್ರೋಲ್ ಬಂಕ್ ಹತ್ರ ಬಂದು, ಜಿಯೋ ಪೆಟ್ರೋಲ್ ಬಂಕ್ ಅಲ್ಲಿ 150 ರೂಪಾಯಿ ಪೆಟ್ರೋಲ್ ಹಾಕಿಸ್ತೀನಿ. 150 ರೂಪಾಯಿ. 150 ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ಡೈರೆಕ್ಟ್ ನನ್ನ ಬೈಕಲ್ಲಿ ರೊಳ್ಳೆ ಹತ್ರ ಬಂದ್ಬಿಟ್ಟೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಶ್ರೀಕರ ಶುಭಕರ ಪ್ರಣವ ಸ್ವರೂಪ ಲಕ್ಷ್ಮೀ ನರಸಿಂಹ, 14 లోకములన్నీ మ్రొక్కే జ్వాలా నరసింహ. శ్రీకర శుభకర ప్రణవ స్వరూప లక్ష్మీ నరసింహ, 14 లోకములన్నీ మ్రొక్కే జ్వాలా నరసింహ. నీవే శరణమయ ఓ యాదగిరి నరసింహ. ಶ್ರೀಕರ ಶುಭಕರ ಪ್ರಣವ. ನಾನು ನಾಮ ಹಾಕಿಸ್ಕೊಂಡು ಇವನ್ಗೂ ನಾಮ ಹಾಕ್ಸಿ ಅಲ್ಲಿರೋ ಪಕ್ಕದಲ್ಲೇ ಇರ್ತಕ್ಕಂಥ ಆಂಜನೇಯ ದೇವಸ್ಥಾನ ದರ್ಶನವನ್ನ ಪಡೆದೆ. ಮತ್ತೆ ನನಗೆ ಪಾಯಸ ಇಟ್ಟಿದ್ದವ್ರಿಗೆ ನಮಸ್ಕಾರ. ನೋಡ್ರಿ, ಈ ತರ ಒಟ್ಬಿಟ್ರೆ ಹೆಂಗ್ರಿ ತಿಂಬದು ಪಾಯಸನ? ನೋಡಿ, ಇವ್ರಿ ಪಾಯಸ ಮಾಡಿಸಿದವ್ರು. ಪಾಯಸ ನನ್ಗೆ ಇಟ್ಟವ್ರು ಇವರು. ತೋರಿಸ್ತೀನಿ ನೋಡ್ರಿ. ಈಗ ಇವರು ಅಲ್ಲಿಂದ ಊಟ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಸೀದಾ ಡೈರೆಕ್ಟ್ ನಾವು ದರ್ಶನ ಪಡ್ಕೊಂಡ್ವಿ ಬಂದ್ವಿ. ಮತ್ತೆ ಒಂದ್ಸರಿ ದೇವಸ್ಥಾನ ನೋಡೋಣ ಅಂತ ದರ್ಶನ ಮಾಡ್ಕೊಂಡು ಅಲ್ಲಿಂದ ಒಳಗಡೆ ಹೋಗಿ ದೇವಸ್ಥಾನದ ನರಸಿಂಹಸ್ವಾಮಿ ಕೈ ಮುಗಿದು ಮತ್ತೆ ನಾವು ದೇವ್ರ ಸಾಗಕ್ಕೆ ಅಂತ ಒಂದು ಅಗಳಿ ಹತ್ರ ಬಂದ್ವಿ. ಅಲ್ಲಿ ಒಂದು ಈಚಲು ಮರ ಇತ್ತು. ಆ ಈಚಲು ಮರನ ನೋಡಿ, ಇದೇ ಈಚಲು ಮರ. ಅಲ್ಲಿ ಮಾವಿನ ಗಿಡ, ಮಾವಿನ ತೋಪಿತ್ತು. ಅದರ ಪಕ್ಕದಲ್ಲಿ ನಾವು ಪೂಜೆ ಮಾಡಮ್. ನಿಮ್ಮ ಹೆಸರೇನಮ್ಮ? ನಿನ್ ಮಗಳನ್ನಮ್ಮ?
₹101 ಡಮ್ಮು ದಕ್ಷಿಣೆ ಗಂಡ ಹೆಂಡ್ತಿ ಅಡ್ಬಿಡ್ಗಿ ಬಿಡು ಊದ್ಗಡೆ ಎಲ್ಲ ಇರ್ಲಿ ಗೋವಿಂದಿನಿಕ್. ರಿಲೇಶನ್ಶಿಪ್ ಅಂದರೆ ಸಂಬಂಧಗಳ ಬೆಸುಗೆ ಯಾವ ರೀತಿ ಇರುತ್ತೆ ಅನ್ನೋದು ಇದೇ ಸಂಬಂಧಗಳ ಬೆಸುಗೆಯ ಬಾಂಡ್. ರಿಲೇಶನ್ಶಿಪ್ ಬಾಂಡ್ ಅಂತಕ್ಕಂಥದ್ದು ಇದನ್ನೇ ಹೇಳೋದು. ಎಲ್ಲರೂ ಒಟ್ಟಿಗೆ ಕೂಡಿ ಒಟ್ಟಿಗೆ ಕೈ ಜೋಡಿಸಿ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಈ ರೀತಿ ಮಾಡೋದ್ರಿಂದ ಸಂಬಂಧಗಳ ಬೆಸುಗೆ ತುಂಬಾ ಚೆನ್ನಾಗಿರುತ್ತೆ. ಅದರೊಳಗೂ ಜಾಯಿಂಟ್ ಫ್ಯಾಮಿಲಿ ಅಂತೂ ಇನ್ನೂ ಬೆಳೀತಲೇ ಇರುತ್ತೆ ಹೊರತು ಇದರಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಕಂಡುಬರೋಲ್ಲ. ಯಾಕೆಂದರೆ ನಾವೆಲ್ಲ ಒಂದೇ ಎಂಬ ಭಾವನೆ ಅವ್ರ ಮೈಂಡಲ್ಲಿ ಆ್ಯಕ್ಚುಲಿ ಬೆಳೆದಿರ್ತೈತೆ. ಈ ಬೆಳವಣಿಗೆಗೆ ಮೂಲ ಕಾರಣ ಅಂದರೆ ಈ ಸಂಭ್ರಮಗಳು. ಈ ಸಂಭ್ರಮಗಳನ್ನು ಅವಾಗ ಹಿಂದಿನ ಕಾಲದಿಂದಲೂ ಆಚರಿಸ್ಕೊಂಡು ಬಂದಿದ್ದಾರೆ. ಇದಕ್ಕೆ ಕಾರಣ ಹಿಂದಿನ ಕಾಲದವ್ರಿಗೆ ನಂದು ಬಿಗ್ ಅಪ್ ಸೆಲ್ಯೂಟ್. ನೋಡಿ ಯಾವ ರೀತಿ ಕೊಡ್ತಾ ಇದ್ದಾರೆ. ಕಲ್ಲು ತಗೊಂಡ್ರೆ ಮಣ್ಣಾಗುತ್ತೆ ಅಂತಂದು ಕಾಯಿನೇ ತಗೊಂಡು ಅದನ್ನು ಕ್ಲೀನ್ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ನೋಡ್ರಿ ಇವ್ರು ಕಾಯಿ ತಿಂಬೋದು ನೋಡ್ರಿ ಹೆಂಗೆ ತಿಂತಾರೆ. ಇವ್ರದ್ದೇ ಆದ ಖುಷಿಯಿಂದ ಹೆಣ್ಮಕ್ಳೆಲ್ಲರೂ ಮತ್ತು ಅವ್ರ ಜೊತೆಗೆ ಇನ್ಕ್ಲೂಡ್ ಆಗಿ ಗಂಡು ಮಕ್ಕಳು ಕೂಡ ಕೂತ್ಕೊಂಡು ಕಾಯಿಗಳನ್ನ ತಿಂತ ಅವ್ರದ್ದೇ ಆದ ಒಂದು ಖುಷಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಈ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಈಗೇನು ಕೋಳಿ ಸಾಂಬಾರು ಮಾಡೋಕ್ಕೆ ಎಲ್ಲ ಸಿದ್ಧತೆಗಳಾಗ್ತೈತೆ. ನೋಡಿ ಚಿಕನ್ ತಂದರೆ ಚಿಕನ್ ತೊಳೆದು ಬಿಟ್ಟು ಎಲ್ಲ ಚಿಕನ್ ಸಾಂಬಾರು ಮಾಡೋಕ್ಕೆ ತೊಳೆದು ಹಾಕ್ತಾಯಿದ್ದಾರೆ. ಅನ್ನ ಆಲ್ರೆಡಿ ಆಗ್ತಾಯಿದೆ. ಇನ್ನೇನು ಚಿಕನ್ ಸಾಂಬಾರು ಹಾಕ್ತಿದ್ದಂಗೆ ಮುದ್ದೆ ಕಟ್ತಿದ್ದಂಗೆ ಊಟ ಮಾಡೋದೊಂದೇ ಅಲ್ಲ, ಹಿಂದಿನ ಕಾಲದ ಸಂಪ್ರದಾಯಗಳನ್ನು ಆಚರಣೆ ಮಾಡೋದೇ ಇಲ್ಲಿನ ಮೂಲ ಉದ್ದೇಶವಾಗಿರುತ್ತದೆ. ನೋಡಿ ಯಾವ ರೀತಿ ಆಚರಣೆ ಮಾಡ್ತಾರೆ ಎಂಬುದು ನಿಮಗೆಲ್ಲ ತಿಳಿಯುತ್ತೆ. ಊಟ ಮಾಡೋದೊಂದೇ ಅಲ್ಲ, ಇಲ್ಲಿ ಸಂಪ್ರದಾಯಗಳನ್ನು ಆಚರಣೆ ಮಾಡೋದು. ಈ ಆಚರಣೆ ಮಾಡೋದ್ರಿಂದ ಸಂಬಂಧಗಳನ್ನು ಬೆಸೆಯುವುದು, ಸಂಬಂಧಗಳನ್ನು ಒಟ್ಟುಗೂಡಿಸುವುದು, ಸಂಬಂಧಗಳಿಂದ ಆಗ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸುವುದು ಇದೆಲ್ಲನೂ ತನ್ನಟ್ಟಿಗೆ ತಾನೇ ತಿಳಿದು ಬರ್ತದೆ. ಅದಕ್ಕೆ ಹೇಳೋದು ಇದು ಸಂಬಂಧಗಳಿಗೆ ಹಿಂದಿನ ಕಾಲದವರು ಬಹಳ ಮಹತ್ವದ ಸ್ಥಾನ ಕೊಟ್ಟಿದ್ದರು. ಇವತ್ತು ಜಾಯಿಂಟ್ ಫ್ಯಾಮಿಲಿ ಬೆಳೀತಾ ಇಲ್ಲ, ಓನ್ಲಿ ಸಿಂಗಲ್ ಫ್ಯಾಮಿಲಿ. ನಾನು ನನ್ನ ಹೆಂಡತಿ ಮಕ್ಕಳು ಅಷ್ಟರಲ್ಲೇ ಇದ್ದಾರೆ. ಹಿಂದಿನ ಕಾಲ ಈ ರಿಲೇಶನ್ಶಿಪ್ ಮಾಡೋದ್ರಿಂದ ತುಂಬಾ ಮಹತ್ವಾಕಾಂಕ್ಷೆ ಬೆಳೆಯುತ್ತೆ. ಎಲ್ಲರೂ ನಾನು ನನ್ನವರು ಎಂಬ ಪ್ರೀತಿ ವಿಶ್ವಾಸ ಹೆಚ್ಚುತ್ತಾ ಹೋಗುತ್ತೆ. ಸಂಬಂಧಗಳ ಬೆಸುಗೆ ಇನ್ನೂ ಹೆಚ್ಚಾಗಿ ಬೆಳೆಯುತ್ತೆ. ಈ ಸಂಬಂಧ ಬೆಸುಗೆ ಬೆಳೆಯೋಕ್ಕೆ ಇಂಥ ಸಂಭ್ರಮಾಚರಣೆಗಳು ಹಿಂದಿನ ಕಾಲದವರು ತುಂಬಾ ಆಚರಿಸ್ಕೊಂಡ್ಬಂದಿದ್ರು. ಇವತ್ತು ಇವು ಕಣ್ಣಿಗೆ ಕಾಣದ ಹಾಗೆ ಮಾಯವಾಗ್ತಾ ಇದ್ದಾವೆ. ಆದಷ್ಟು ಇವನ್ನ ಉಳಿಸ್ಕೊಂಬರ್ರಿ. ಹಳ್ಳಿ ಸೊಗಡು ಭಾಳನೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ಉಪಯೋಗಿಸ್ಕೊಂಡ್ರೆ ಉತ್ತಮವಾದ ಖುಷಿ, ಸಂತೋಷ, ನೆಮ್ಮದಿಯನ್ನು ನೀಡುತ್ತೆ. ನೋಡಿ ನಾವು ತೋಟಕ್ಕೆ ಹೋಗಿ ಅಡಿಕೆ ಪಟ್ಟೆ ತಂದು ತಾತನ ಕೈ ಕೊಟ್ವಿ. ಎಲ್ಲ ಪೇಡೆಲ್ಲ ಎಬ್ಬಾಕ್ತು ತಾತ. ಯಾಕೆ ಹೇಳಿ, ಚಿಕನ್ ಸಾರು ಮಾಡಿದ್ದೀವಲ್ಲ ಊಟ ಮಾಡೋಕ್ಕೆ, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಕ್ಕೆ. ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲೊಂದು ಸಂಪ್ರದಾಯ ಐತೆ. ಆ ಸಂಪ್ರದಾಯ ಏನು ಅಂಬೋದನ್ನ ನೋಡೋಣ. ನೋಡಿ ದೇವ್ರು ಸಾಗೋಕೋದು ಅಂದರೆ ಹೀಗೆ ನೋಡಿ ಯಾವ ರೀತಿ ಮಾಡ್ತಾರೆ ಅಂದರೆ, ಇಲ್ಲಿ ತಂಟೆ ಗಿಡ ಐತೆ. ಆ ತಂಟೆ ಗಿಡಕ್ಕೆ ಕಲ್ಲಿಕ್ಕಿ ಗುಡಿ ಕಟ್ಟಿ ಅದಕ್ಕೆ ನೀರು ಹಾಕಿ ಬಟ್ಟು ಭಂಡಾರ ಎಲ್ಲ ಇಟ್ಟು ಹೂವು ಕೂಡ ಇಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ದೀಪ ಹಚ್ಚಿ ಅಲ್ಲಿ ಮಾಡಿರ್ತಕ್ಕಂಥ ಅಡುಗೆ ಇದೆಯಲ್ಲ ಆ ಅಡುಗೆನೇ ತಂದು ಎಡೆ ಇಡ್ತಾರೆ. ಎಡೆ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಇದು ಸಂಪ್ರದಾಯ. ಈ ಸಂಪ್ರದಾಯ ಎಲ್ಲರೂ ಒಟ್ಟಿಗೆ ಮಾಡೋದ್ರಿಂದ ಎಲ್ಲರಲ್ಲೂ ಶಾಂತಿ ನೆಮ್ಮದಿ ಸಿಗುತ್ತೆ. ಈ ಪ್ರೀತಿ ವಿಶ್ವಾಸ ಬೆಳೆಯೋಕ್ಕೆ ಹಿಂದಿನ ಕಾಲದವ್ರು ಮಾಡಿರ್ತಕ್ಕಂಥ ಈ ಸಂಪ್ರದಾಯನ ಎಲ್ಲರೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಇದೇ ಒಂದು ಸಂಪ್ರದಾಯ. ನೋಡಿ ಯಾವ ರೀತಿ ಮಾಡ್ತಾರೆ ಎಂಬುದನ್ನ ನೀವೇ ಕಣ್ಣಾರ ನೋಡ್ತಿದ್ದೀರಾ. ಇದಕ್ಕೆ ಮೂಲ ಕಾರಣ ಏನು ಗೊತ್ತಾ? ದೈವಭಕ್ತಿ. ದೈವಭಕ್ತಿ, ದೇವರಿದ್ದಾನೆ ಎಂಬುದನ್ನು ಎಂದಿಗೂ ಯಾರೂ ಮರೆಯಬೇಡಿ. ಇದು ಸಂಪ್ರದಾಯದ ಮೂಲ ಕಾರಣವಾಗಿರ್ತಕ್ಕಂಥದ್ದು. ದೈವಭಕ್ತಿನ ಎಲ್ಲರೂ ಆಚರಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದರೆ ನಮಗೊಂದಲ್ಲ ಒಂದಿನ ಪ್ರೀತಿ ಅಂತಕ್ಕಂಥದ್ದು ಈ ರೀತಿ ಸಂಬಂಧಗಳ ಬೆಸುಗೆಯಿಂದ ಸಿಕ್ಕೇ ಸಿಗುತ್ತೆ. ಈ ಸಂಬಂಧಗಳ ಬೆಸುಗೆಗೆ ಮೂಲ ಕಾರಣ ದೈವಭಕ್ತಿಯಾಗಿರುವುದಲ್ಲದೆ ರಿಲೇಶನ್ಶಿಪ್ ಬಾಂಡ್ ಬೆಳೆಯುತ್ತದೆ. ಈ ರಿಲೇಶನ್ಶಿಪ್ ಬಾಂಡ್ ಬೆಳೆಯೋಕ್ಕೆ ದೈವ ಸಂಕಲ್ಪದ ಮೂಲ ಆಧಾರ ಸ್ಥಾನ ಇದೆ. ಸಂಪ್ರದಾಯದ ಪ್ರಕಾರ ಪೂಜೆ ಎಲ್ಲ ಆಯಿತು.
ನಮ್ಮ ಅಕ್ಕಂದಿರೀಗ ಮುದ್ದೆ ಕಟ್ತಾ ಇದ್ದಾರೆ. ಅನ್ನ ಆಗಿದೆ, ಸಾಂಬಾರಾಗಿದೆ, ಮುದ್ದೆ ಕಟ್ತಾ ಇದ್ದಾರೆ. ಈಗ ಏನು ಉಳಿದಿರೋದಂದರೆ ಊಟ ಮಾಡೋದು ಒಂದೇ ಉಳಿದಿರೋದು. ಅವನ್ ದುಡಿಬೇಕಂತ ಹೇಳಿ ಗೋವಿಂದ ಅಂತ ಸಂಪ್ರದಾಯದ ಪ್ರಕಾರ ದೇವ್ರ ಸಾಗಕ್ಕೆ ಎಲ್ರಿಗೂ ಟಾಟಾ ಬಾಯ್ ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗೋಣ.